ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾರತೀಯರು ಬ್ರಿಟಿಷರ ವಿರುದ್ಧ ಸಿಡಿದು ಬಿದ್ದದ್ದು ಯಾವ ಗೊತ್ತಾ? 1857ಕ್ಕಿಂತ ಮುಂಚೆ ಯಾವಾಗ ಬ್ರಿಟಿಷರು ಕಾಡತೂಸುಗಳಿಗೆ ದನದ ಕೊಬ್ಬನ್ನು ಲೇಪಿಸಿ ಅದರಿಂದ ನೀವು ಯುದ್ಧ ಮಾಡಿ ಅಂತ ಹೇಳಿದ್ರಲ್ಲ, ಅದು ಸಿಗಬೇಕು ಬಾಯಿಂದ. ಅದಾದ ಮೇಲೆ ಅದನ್ನು ಲೋಡ್ ಮಾಡುವಂಥದ್ದು, ಈ ರೀತಿ ಮಾಡುವಂಥ ಒತ್ತಡ ಹೇರಿದಾಗ ಭಾರತದ ಇಲ್ಲಿಯ ಜನ ಇದ್ದಾರಲ್ಲ, ಅವರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಯಾವಾಗ ನೀವು ಕೇವಲ ವ್ಯಾಪಾರ ಮಾಡುವುದನ್ನು ಬಿಟ್ಟು, ಯಾವಾಗ ನೀವು ಕೇವಲ ಸಾಮ್ರಾಜ್ಯ ಸ್ಥಾಪನೆಯನ್ನು ಬಿಟ್ಟು ನಮ್ಮ ಧರ್ಮಕ್ಕೆ ಕೈ ಹಾಕುವಂಥ ಕೆಲಸ ಮಾಡಿದ್ರಿ, ನಮ್ಮ ಶ್ರದ್ಧೆಗೆ ಕೈ ಹಾಕುವಂಥ ಕೆಲಸ ಮಾಡಿದ್ರಿ, ನಮ್ಮ ನಂಬಿಕೆಯ ವಿರುದ್ಧವಾಗಿ ಈ ರೀತಿಯಾದಂಥ ಪಿತೂರಿಯನ್ನು ಮಾಡ್ತಾ ಇದ್ದೀರಿ ಅಂದಮೇಲೆ ನೀವು ನಮ್ಮ ದೇಶದಲ್ಲಿ ಇರಕೂಡದು ಅಂತ ಮಂಗಲ್ ಪಾಂಡೆಯಿಂದ ಹಿಡಿದು ಎಲ್ಲರೂ ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯನ್ನು ಹಾಡ್ತಾರೆ. ನೋಡಿ ಎಂಥ ಪಿತೂರಿ ಇದೆ ನೋಡಿ. ಕಾಡುತೂಸುಗಳಿಗೆ ದನದ ಕೊಬ್ಬನ್ನು ನೆಣವನ್ನು ಅದಕ್ಕೆ ಲೇಪಿಸುವುದು, ಅದನ್ನು ಬಾಯಲ್ಲಿಟ್ಟು ಸಿಗಿಯಬೇಕು, ಸಿಗದು ಬಿಸಾಕಬೇಕು. ಯಾವ ರೀತಿ ಸಿಸ್ಟಮ್ ಇದೆ ನೋಡಿ. ಯಾವಾಗ ಈ ರೀತಿಯಾದಂಥ ಪಿತೂರಿ ನಡೀತಾ ಇದೆ ಅಂತ ಗೊತ್ತಾಗತ್ತೆ, ಆವಾಗ ಹೋರಾಟ ಇನ್ನಷ್ಟು ತೀವ್ರವಾಗತ್ತೆ, ಅದಕ್ಕೊಂದು ಸತ್ವ ಬರುತ್ತೆ. ಇವರನ್ನು ಇಲ್ಲಿರ್ಲಿಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡ್ತಾರೆ. ಮುಂದೆ ನಡೆದದ್ದು ಇತಿಹಾಸ ತಮಗೆಲ್ಲ ಗೊತ್ತಿದೆ, ಅದರ ಬಗ್ಗೆ ಈಗ ಮಾತನಾಡೋದು ಬೇಡ. ಆದರೆ ಬ್ರಿಟಿಷರು ಹೋದ ಮೇಲೆಯೂ ಕೂಡ ಈ ದೇಶದ ರಾಜಕಾರಣಿಗಳು ಇವತ್ತಿನ ಕಾಲಘಟ್ಟದಲ್ಲಿಯೂ ಅಂಥದೇ ಪಿತೂರಿಯನ್ನು ನಮ್ಮ ಧರ್ಮದ ವಿರುದ್ಧ ನಡೆಸ್ತಾ ಇದ್ದಾರಲ್ಲ, ಅದಕ್ಕೆ ನನ್ನ ಧಿಕ್ಕಾರವಿದೆ. ಹೇಳಿದ್ದು ಬೇರೆ ಯಾರೂ ಅಲ್ಲ, ಯಾವುದೋ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ತು, BJP ಹೇಳಿದ ತಕ್ಷಣ ಇದನ್ನು ರಾಜಕೀಕರಣಗೊಳಿಸಲಾಗತ್ತೆ. ಇದನ್ನು ಜನರಿಗೆ ಕುಮ್ಮಕ್ಕು ಕೊಡಲಿಕ್ಕೆ, ಕೋಮುದ್ವೇಷವನ್ನು ಹೆಚ್ಚಿಸಲಿಕ್ಕಾಗಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಪರಿಭಾವಿಸ್ತಾರೆ. ಅಷ್ಟು ಪೂರ್ವಾಗ್ರಹ ಪೀಡಿತರಾದಂಥ ಜನ. ವೀರ ಸಾವರ್ಕರ್ ಹೇಳಿದರು, ನಾವು ಹೋರಾಟ ಮಾಡಬೇಕಾಗಿದ್ದು ಹಿಂದೂ ಧರ್ಮದ ವಿರೋಧಿಗಳ ಜೊತೆ ಅಲ್ಲ, ಹಿಂದೂ ಧರ್ಮದಲ್ಲಿ ಇದ್ದುಕೊಂಡೇ ಹಿಂದೂ ಧರ್ಮವನ್ನು ವಿರೋಧಿಸುವಂಥ ಜನ ಇದ್ದಾರಲ್ಲ, ಅವರ ವಿರುದ್ಧ ನಮ್ಮ ಹೋರಾಟ ಆಗಬೇಕಾಗಿದೆ. ಅದು ಬಹಳ ಕಷ್ಟಕರವಾದದ್ದು ಅಂತ ಈಗ ಹೇಳಲಿಕ್ಕೆ ಅಸಹ್ಯ ಆಗತ್ತೆ ರೀ. ನಾವು ಯಾವುದನ್ನು ಅತ್ಯಂತ ಪವಿತ್ರ ಅಂತ ಪರಿಭಾವಿಸ್ತೀವೋ, ಯಾವುದನ್ನು ನಾವು ಪ್ರಸಾದ ಅಂತೀವೋ, ಅಂಥದರಲ್ಲಿ ದನದ ಕೊಬ್ಬನ್ನು, ಹಂದಿ ಕೊಬ್ಬನ್ನು, ಮೀನಿನ ಎಣ್ಣೆಯನ್ನು ಹಾಕಿದರೆ ಹೆಂಗಿರುತ್ತೆ ಆಲೋಚನೆಯನ್ನು ಮಾಡಿರಿ. ಹೇಳಿದ್ದು ಚಂದ್ರಬಾಬು ನಾಯ್ಡು, ತೆಲುಗು ದೇಶಂ ಪಾರ್ಟಿಯ ನಾಯಕ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ. ಯಾವಾಗ ಇವರು ಇಂಥದ್ದೊಂದು ವಿಷಯವನ್ನು ಬಹಿರಂಗಗೊಳಿಸ್ತಾರೋ ಇಡೀ ಹಿಂದೂ ಸಮಾಜಕ್ಕೆ ಬರಸಿಡಲು ಏರಿಸಿದಂಗೆ ಆಗತ್ತೆ. ಕೇವಲ ಕರ್ನಾಟಕಕ್ಕಲ್ಲ, ಕೇವಲ ಆಂಧ್ರಕ್ಕಲ್ಲ, ಇಡೀ ದೇಶಾದ್ಯಂತ. ಇವತ್ತು ರಾಷ್ಟ್ರೀಯ ವಾಹಿನಿಗಳಲ್ಲಿ ಅತಿ ದೊಡ್ಡದಾದಂಥ ಸುದ್ದಿ ಯಾವುದಾದ್ರೂ ಇದ್ದರೆ ಜಗನ್ ರೆಡ್ಡಿ ಮಾಡಿದಂಥ ಅತಿ ದೊಡ್ಡದಾದಂಥ ನೀಚತನದ, ದುಷ್ಟತನದ ಕೆಲಸ. ಹೇಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ 100 ದಿನಗಳ ಸಂಭ್ರಮ ಆಯಿತು, ಅದೇ ರೀತಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ 100 ದಿನವನ್ನು ಪೂರೈಸಿದೆ ತೆಲುಗು ದೇಶಂ ಪಾರ್ಟಿ. ವಿಜಯವಾಡದಲ್ಲಿ ಕಾರ್ಯಕ್ರಮದಲ್ಲಿ ಚಂದ್ರಬಾಬು ನಾಯ್ಡು ಮಾತಾಡ್ತಾ ಜಗನ್ ರೆಡ್ಡಿಯ ನೀಚತನ ಒಂದೊಂದು ಬಯಲು ಮಾಡ್ತಾ ಹೇಳ್ತಾರೆ. ತಿರುಪತಿಯ ಬಾಲಾಜಿ ದೇಗುಲದಲ್ಲಿ, ವೆಂಕಟೇಶ್ವರನ ದೇಗುಲದಲ್ಲಿ ಕೊಡುವಂಥ ಪ್ರಸಾದ ಏನಿದೆಯಲ್ಲ, ಆ ಪ್ರಸಾದದಲ್ಲಿ ದನದ ಕೊಬ್ಬನ್ನು, ಹಂದಿ ನೆಣವನ್ನು, ಮೀನಿನ ಎಣ್ಣೆಯನ್ನು ಬೆರೆಸಲಾಗ್ತಾ ಇತ್ತು. ಆ ರೀತಿಯಾದಂಥ ದುಷ್ಟತನ ಕೇಳಿದಂಥ ಸರ್ಕಾರ ಅದು ಹಿಂದೂಗಳ ವಿರುದ್ಧ ಈ ರೀತಿಯಾದಂಥ ಷಡ್ಯಂತ್ರವನ್ನು, ಈ ರೀತಿಯಾದಂಥ ಸಂಚನ್ನು, ಪಿತೂರಿಯನ್ನು ಮಾಡ್ತಾ ಇತ್ತು. ಕೇವಲ ಮತಾಂತರ ಮಾತ್ರವಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಯಾವಾಗ ಈ ಹೇಳಿಕೆಯನ್ನು ಕೊಡಲಾಗ್ತದೋ ಇಡೀ ದೇಶಾದ್ಯಂತ ದಾವಾನಲದ ರೀತಿಯಲ್ಲಿ ಸುದ್ದಿ ಪ್ರವಹಿಸುತ್ತೆ. ನೀವು ಯಾವುದೇ ವಾಟ್ಸಪ್ ಗ್ರೂಪ್ ನೋಡಿ, ಯಾವುದೇ ಫೇಸ್ಬುಕ್ ನೋಡಿ, ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ, ಟ್ವಿಟರ್ ಹ್ಯಾಂಡಲ್ ನೋಡಿ, ಚಂದ್ರಬಾಬು ನಾಯ್ಡು ಅವರ ಭಾಷಣ ಹರಿತಾ ಇದೆ ಅದರೊಳಗಡೆ. ಚಂದ್ರಬಾಬು ನಾಯ್ಡು ಸುಮ್ಮನೆ ವದಂತಿಯ ರೀತಿಯಲ್ಲಿ ಹೇಳಿದ್ದಲ್ಲ, ಗಾಸಿಪ್ ರೀತಿಯಲ್ಲಿ ಹೇಳಿದ್ದಲ್ಲ. ಮಾರನೇ ದಿವಸ ಬೆಳಗ್ಗೆ ಅದೇ ತೆಲುಗು ದೇಶಂ ಪಾರ್ಟಿಯ ವಕ್ತಾರನೊಬ್ಬ ಅದರ ಸರ್ಟಿಫಿಕೇಟನ್ನು ಕೊಡ್ತಾನೆ. ಗುಜರಾತ್ ಲ್ಯಾಬ್ನಲ್ಲಿ ಜಗನ್ ರೆಡ್ಡಿ ಅಧಿಕಾರ ಇದ್ದ ಸಂದರ್ಭದಲ್ಲಿ ಮಾಡಿದ ಲಡ್ಡುವನ್ನು ಲ್ಯಾಬ್ಗೆ ಕಳಿಸಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಅದರಲ್ಲಿ ದನದ ಕೊಬ್ಬಿದೆ, ಹಂದಿ ನೆಣವಿದೆ, ಮೀನಿನ ಎಣ್ಣೆ ಇದೆ ಅಂಥೇಳಿ ಇರುವಂಥ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡ್ತಾನೆ. ಈಗ ಎಲ್ಲ ಕಡೆ ಅದು ಪ್ರವಹಿಸ್ತಾ ಇದೆ, ನೀವು ನೋಡ್ಬೋದು, ನಾವು ಇಲ್ಲಿ ಹಾಕಿದ್ದೀವಿ. ಅಲ್ಲಿಗೆ ಜಗನ್ ರೆಡ್ಡಿ ಉದ್ದೇಶ ಏನಿತ್ತು ಅಂತ ಆಲೋಚನೆ ಮಾಡಿ. ಈತನಪ್ಪ ರಾಜಶೇಖರ್ ರೆಡ್ಡಿ, ಈತ ಹೇಗೆ ದುರ್ಮರಣಕ್ಕೀಡ ಅಂತ ನಿಮಗೆ ಗೊತ್ತು. ಆತನ ದೇಹವನ್ನು ಹುಡುಕಿದರೆ ಎಲ್ಲಿಯೂ ಸಿಗಲೇ ಇಲ್ಲ, ವಾರಗಟ್ಟಲೆ ಹುಡುಕಿದರು. ಹೆಲಿಕಾಪ್ಟರ್ ಪತನದಲ್ಲಿ ಈತ ಸತ್ತು ಹೋದ. ಈತ ಸೋನಿಯಾ ಗಾಂಧಿಗೆ ತುಂಬ ಬೇಕಾದಂಥ ಮನುಷ್ಯ. ಯಾಕೆ? ಈತ ಕ್ರೈಸ್ತ ಬಾಂಧವ.
ಕೇವಲ ಕಾಂಗ್ರೆಸ್ಸಿಗಲ್ಲ, ಈತ ಕ್ರೈಸ್ತ ಬಾಂಧವ. ಸೋನಿಯಾ ಗಾಂಧಿಗೆ ತೀರ ಹತ್ತಿರ ಇದ್ದವ್ರ ಹೆಸರುಗಳನ್ನು ನೋಡಿ. ಆಸ್ಕರ್ ಫರ್ನಾಂಡಿಸ್, ಕಿಚನ್ ಕ್ಯಾಬಿನೆಟ್ನಲ್ಲಿದ್ದಂಥ ಮನುಷ್ಯ. ಆಸ್ಕರ್ ಫರ್ನಾಂಡಿಸ್ ಅವರ ಪತ್ನಿ ಯಾವಾಗಲೂ ಸೋನಿಯಾ ಗಾಂಧಿ ಜೊತೆ ಇರುವಂಥವ್ರು. ಎಕೆ ಆಂಟನಿ ನೋಡಿ, ಒಬ್ಬೊಬ್ಬರದಾಗಿ ಹೆಸರು ಹೇಳ್ತೀನಿ. ಈಕೆ ಈ ದೇಶದಲ್ಲಿ UPA ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗನ್ನು ಪ್ರಧಾನಮಂತ್ರಿ ಅಂತ ಕೂಡಿಸಿ ತಾನೇ ರಾಜ್ಯಭಾರ ಮಾಡಿದಂಥ, ರಾಷ್ಟ್ರಭಾರ ಮಾಡಿದಂಥ, 10 ವರ್ಷ ಮಾಡಿದಂಥ ಸೋನಿಯಾ ಗಾಂಧಿ ಕ್ರೈಸ್ತರಿಗೆ ಯಾವ ರೀತಿಯ ಮನ್ನಣೆಯನ್ನು ಕೊಡ್ತಾಯಿದ್ರು, ಯಾವ ತಮ್ಮ ಸ್ವಧರ್ಮೀಯರನ್ನು ಇಟ್ಕೊಂಡು ರಾಷ್ಟ್ರಭಾರ ಮಾಡ್ತಾಯಿದ್ರು ಅನ್ನೋದನ್ನು ಆಲೋಚನೆ ಮಾಡಿ. ಅಂದರೆ ಇವರ ಉದ್ದೇಶವೇ ಭಾರತದಲ್ಲಿರುವಂಥ ಹಿಂದೂ ಧರ್ಮವನ್ನು ಯಾವುದಾದರೂ ರೀತಿಯಲ್ಲಿ ಪತನಗೊಳಿಸಬೇಕು, ಹಿಂದೂಗಳಿಗೆ ಅಪಚಾರ ಮಾಡಬೇಕು, ಅವ್ರನ್ನ ಧರ್ಮ ಭ್ರಷ್ಟರನ್ನಾಗಿ ಮಾಡಬೇಕು. ಅದಕ್ಕೆ ಜಗನ್ ರೆಡ್ಡಿ ಸಾಥಿ. ನೋಡಿ, ಈ ಜಗನ್ ರೆಡ್ಡಿ ಮುಖವಾಡವನ್ನು ನೋಡ್ತಾ ಬನ್ನಿ. ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ನರೇಂದ್ರ ಮೋದಿ ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಈತ ಬದ್ಧನಾಗಿರುವಂತೆ ವೋಟಿಂಗ್ ಮಾಡಿಸ್ತಾ ಇದ್ದ. ಮೇಲ್ನೋಟಕ್ಕೆ ಈತನನ್ನು ನೋಡಿದರೆ ಓಹೋ ಈತ ಪರವಾಗಿಲ್ಲವೇ, BJPಗೆ ಫೇವರ್ ಆಗಿದ್ದಾರೆ, NDA ಸರ್ಕಾರಕ್ಕೆ ಫೇವರ್ ಆಗಿದ್ದಾರೆ ಅನ್ನುವ ರೀತಿಯಲ್ಲಿ ಕಾಣಬೇಕು. ಒಳಗಡೆ ನೋಡಿದರೆ ತಿರುಪತಿ ದೇಗುಲಂ ಟ್ರಸ್ಟ್ನಲ್ಲಿ ಕ್ರಿಶ್ಚಿಯನ್ನನ್ನು ತೆಗೆದುಕೊಂಡು ಬಂದು CEO ಮಾಡಿರುವಂಥದ್ದು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಾಡಿರುವಂಥದ್ದು. ಈ ಬಹಳಷ್ಟು ದೇವಸ್ಥಾನಗಳಲ್ಲಿ ದೇವಸ್ಥಾನದ ಒಳಗಡೆ ಯಾರು ಬರ್ತಾರಲ್ಲ ಅವ್ರನ್ನ ಇತರೆ ಧರ್ಮೀಯರು ಬಂದರೆ ಎಂಟ್ರಿ ಮಾಡಬೇಕು ಅಂತ ಒಂದು ರೂಲ್ ಇದೆ. ಅದಕ್ಕೊಂದು ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿರ್ತಾರೆ. ಸೋಮನಾಥ ದೇವಾಲಯದಲ್ಲಿದೆ, ತಿರುಪತಿ ದೇಗುಲದಲ್ಲಿಯೂ ಇಷ್ಟು ದಿವಸ ಇತ್ತು. ಅದರ ಒಳಗಡೆ ಬರುವಾಗ ಯಾಕೆ ಫಿಲಪ್ ಮಾಡಬೇಕು ಅಂತ ರಾಜಶೇಖರ್ ರೆಡ್ಡಿ ಶುರು ಮಾಡಿದ್ದು. ಅದಾದಮೇಲೆ ಸೋನಿಯಾ ಗಾಂಧಿ ಭೇಟಿ ಕೊಡ್ತಾರೆ ತಿರುಪತಿ ದೇಗುಲಕ್ಕೆ, ವೆಂಕಟೇಶ್ವರನ ದೇಗುಲಕ್ಕೆ, ತಿಮ್ಮಪ್ಪನ ದೇಗುಲಕ್ಕೆ ಎಂಟ್ರಿ ಮಾಡೋದಿಲ್ಲ. ಮುಂದೆ ಜಗನ್ ರೆಡ್ಡಿ ಕಾಯ್ದೆಯನ್ನೇ ಬದಲು ಮಾಡಿಬಿಡ್ತಾನೆ. ಯಾಕೆ ರಿಜಿಸ್ಟರ್ ಬೇಕು, ಬೇಕಾಗೇ ಇಲ್ಲ. ಅಂದರೆ ಬಂದವರು ಯಾರು ಅಂತ ಗೊತ್ತೇ ಆಗಬಾರ್ದು ಅಂತ. ಎಂಥ ಮೋಸ ನೋಡ್ರಿ, ವಂಚನೆ ನೋಡ್ರಿ. ಒಬ್ಬನೇ ಒಬ್ಬ ವ್ಯಕ್ತಿ ಮಸೀದಿ ಒಳಗಡೆ ಹೋಗಿ ನಮಾಜ್ ಮಾಡುವ ಸಂದರ್ಭದಲ್ಲಿ ಇತರೆ ಧರ್ಮೀಯ ಹೋಗಲಿಕ್ಕೆ ಬಿಡೋದಿಲ್ಲ. ಅವರು ಅಷ್ಟು ಕಟ್ಟ ಪಂಥೀಯರಾಗಿರ್ತಾರೆ, ಅವ್ರಿಗೆ ಯಾರು ಏನು ಪ್ರಶ್ನೆ ಕೇಳೋದಿಲ್ಲ. ಆದರೆ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಟ್ರಸ್ಟ್ನಲ್ಲಿ ಯಾರು ಬೇಕಾದರೂ ಹೋಗ್ಬೋದು. ಕರ್ನಾಟಕದಲ್ಲಿ ಅದೇ ರೀತಿಯಾದಂಥ ವಿಧೇಯಕ ತರಲಿಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು. ಯಾವುದೇ ಜಾತಿಯವ್ರು ಬೇಕಾದ್ರೂ ಹಿಂದೂ ಧರ್ಮದ, ಯಾವುದೇ ಧರ್ಮದವ್ರು ಬೇಕಾದ್ರೂ ಹಿಂದೂ ಧರ್ಮದ ಟ್ರಸ್ಟ್ಗಳಲ್ಲಿ ಇರಬಹುದು ಅಂತ. ಇದು ಕೋಮು ಸೌಹಾರ್ದತೆ, ಸೆಕ್ಯುಲರಿಸಮ್. ಇಂದಿರಾ ಗಾಂಧಿ ಸೇರಿಸಿರುವಂಥದ್ದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಪಾಸಾಗಿದ್ದಲ್ಲ, ಅದಾದ ಮೇಲೆ ಸೇರ್ಕೊಂಡಿರುವಂಥದ್ದು. ಅದಕ್ಕೆ ಹಿಂದೂಗಳೇ ತುತ್ತಾಗಬೇಕು, ಹಿಂದೂಗಳ ಆಸ್ತಿಯನ್ನು ಹೊಡೆಯಬೇಕು, ಹಿಂದೂಗಳ ದೇವಸ್ಥಾನದ ದುಡ್ಡು ಇರಬೇಕು. ಕೋವಿಡ್ ಸಂದರ್ಭದಲ್ಲಿ 10 ಲಕ್ಷ ಕೋಟಿ, 5 ಲಕ್ಷ ಕೋಟಿ, 3 ಲಕ್ಷ ಕೋಟಿ. ಮೊನ್ನೆ ತಮಿಳುನಾಡಿನಲ್ಲಿ ಕೋರ್ಟು ಚಿನ್ನವನ್ನು ಕರಗಿಸ್ಲಿಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಆವಾಗ ಸ್ಟಾಲಿನ್ ಒಂದು ಮಾತು ಹೇಳ್ತಾರೆ, ನೀವೇನ್ರಿ ಈಗ ಹೇಳ್ತಾ ಇದ್ದೀರಾ, ವರ್ಷಾಂತರಗಳಿಂದ ನಾವು ದೇವಸ್ಥಾನದ ಚಿನ್ನವನ್ನೇ ಕರಗಿಸಿ ಸರ್ಕಾರಕ್ಕೆ ಬಳಸ್ಕೊತಾ ಇರೋದು ಅಂತ. ನಾಚಿಕೆ ಆಗಬೇಕ್ರಿ ಇವ್ರಿಗೆ ಎಲ್ಲರಿಗೂ. ಹಿಂದೂ ಧರ್ಮದ ವಿರುದ್ಧವಾಗಿ ಷಡ್ಯಂತ್ರ ಮಾಡುವುದು, ಹಿಂದೂ ದೇಗುಲಗಳ ಗೋಲಕದ ಮೇಲೆ ಕಣ್ಣಿಡುವಂಥದ್ದು, ಅವರ ಒಡವೆ ವಸ್ತುಗಳನ್ನು ವಶಪಡಿಸಿಕೊಂಡು ಅದನ್ನು ಬಳಸಿಕೊಂಡು ಸರ್ಕಾರ ನಡೆಸೋದು. ಅಂಥ ನೀಚ ರಾಜಕಾರಣ. ಬ್ರಿಟಿಷರಿಗಿಂತ ಅಧಮರು ಇವರು, ಅಧಮರಲ್ಲಿ ಅಧಮರು. ಜಗನ್ ರೆಡ್ಡಿ ಅತಿ ಹೆಚ್ಚು ಕ್ರೈಸ್ತ ಧರ್ಮವನ್ನು ಪರಿಸರಿಸಲಿಕ್ಕೆ ಬೇಕಾದಂಥ ಎಲ್ಲ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿದ್ರು. ವಿಶೇಷವಾಗಿ ತಿರುಪತಿ ದೇಗುಲದ ಸುತ್ತಮುತ್ತ ಎಷ್ಟು ಸಾಧ್ಯವೋ ಕ್ರೈಸ್ತರು ಅಲ್ಲಿ ಬೀಡು ಬಿಡಲಿಕ್ಕೆ ಅವ್ಯವಸ್ಥೆ ಮಾಡಿದ ಮನುಷ್ಯ. ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಇರುವಂಥ ಅಧಿಕಾರದ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮದ ಮತಾಂತರ ನಡೆದಷ್ಟು ಬೇರೆ ಎಲ್ಲಿಯೂ ನಡೆದಿಲ್ಲ. ಅದಕ್ಕೆ ಬೇಕಾದಂಥ ಸರ್ವೆಗಳಿದ್ದಾವೆ, ಬೇಕಾದಂಥ ರಿಪೋರ್ಟ್ಗಳಿದ್ದಾವೆ. ಇದ್ರ ಬಗ್ಗೆ ಯಾರೇ ಮಾತಾಡಿದರೂ ತಕ್ಷಣ ಆತ ಕೋಮುವಾದಿ ಅಂತಾರೆ, ಆತ RSS ಅಂತಾರೆ, ಆತ ವಿಶ್ವ ಹಿಂದೂ ಪರಿಷತ್ತು ಅಂತಾರೆ, ಇಲ್ಲದೆ ಹೋದರೆ BJP ಅಂತಾರೆ. ಆದರೆ ಈಗ ಚಂದ್ರಬಾಬು ನಾಯ್ಡು ಆ ಮಾತನ್ನು ಹೇಳ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಕೇವಲ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ಹಿಂದೂ ಧರ್ಮವನ್ನು ಉಳಿಸಲಿಕ್ಕಾಗಿ ಇವತ್ತು ಪುರೋಹಿತರ ಸಂಬಳವನ್ನು ಜಾಸ್ತಿ ಮಾಡಿದ್ದಾರೆ. ದೇಗುಲದ ಮೇಲಿದ್ದಂಥ ಸರ್ಕಾರದ ಏನು ಕೈವಾಡ ಇತ್ತೋ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ದೇವಾಲಯಗಳ ಜಮೀನನ್ನೇನು ವಶಪಡಿಸಿಕೊಂಡಿದ್ರಲ್ಲ 20,000 ಎಕರೆ, ಅದನ್ನು ವಾಪಸ್ ಕೊಡಿಸ್ತಾ ಇದ್ದಾರೆ. ಆತ ಹೇಳಲಿಕ್ಕೆ ಈಗ ಹಕ್ಕಿದೆ. ಯಾಕೆಂದರೆ ಹಿಂದೂ ಧರ್ಮದ ಪರವಾಗಿ ಈಗ ಆತ ಕೆಲಸ ಮಾಡ್ತಾರೆ. ಮುಂಚೆ ಏನು ಮಾಡ್ಯಾರ ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡೋದು ಬೇಡ. ಹಳೆ ಕನ್ನಡಕವನ್ನು ಇಟ್ಕೊಂಡು ಹೊಸ ಬದುಕನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ನಂಬರ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಚಂದ್ರಬಾಬು ನಾಯ್ಡು ನಂಬರ್ ಚೇಂಜ್ ಆಗಿದೆ ಅಂತ ಈ ಕ್ಷಣದಲ್ಲಿ ಪರಿಭಾವಿಸಿ.
ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಆತ ಈ ರೀತಿಯ ವಂಚನೆಯನ್ನು, ಈ ರೀತಿಯ ನೀಚತನವನ್ನು, ಈ ರೀತಿಯ ದುಷ್ಟತನವನ್ನು, ಜಗನ್ ರೆಡ್ಡಿಯ ಮುಖವಾಡವನ್ನು ಬಯಲು ಮಾಡಿದ್ದಾರೆ. ಹಾಗಾದರೆ ಜಗನ್ ರೆಡ್ಡಿಗೆ ಏನು ಮಾಡಬೇಕು? ಜಗನ್ ರೆಡ್ಡಿಯನ್ನು ನೇರವಾಗಿ ನೇಣುಗಂಬಕ್ಕೆ ಏರಿಸಬೇಕು. ಅಂಥದ್ದೊಂದು ವಿಧೇಯಕ ಪಾಸ್ ಆಗಬೇಕು, ಅಂಥದ್ದೊಂದು ಕಾನೂನು ರೀತಿಯ ಕ್ರಮ ಆಗಬೇಕು. ಆವಾಗ ಉಳಿದವರು ಯೋಚನೆ ಮಾಡ್ತಾರೆ. ಒಂದು ಮಸೀದಿಯ ಹೊರಗಡೆ ಕೇವಲ ಒಂದು ಹಂದಿಯ ಹೆಣ ಬಿದ್ದಿದ್ದರೆ ಇಡೀ ಊರಿಗೆ ಊರೇ ಬೆಂಕಿ ಹಚ್ತಾರ್ರಿ ಶಾಂತಿ ಬಾಂಧವರು. ಹಂದಿ ಬಿದ್ದಿದ್ದರೆ, ತಾನೇ ಸತ್ತು ಬಿದ್ದಿರಲಿ, ಬೆಂಕಿ ಹಚ್ತಾರೆ. ಎಲ್ಲಿಯಾದರೂ ಹಂದಿ ಮಾಂಸವನ್ನು ಬಳಸಲಾಗಿದೆ ಅಂತ ಗೊತ್ತಾದರೆ ಸಾಕು, ಇನ್ನಿಲ್ಲದ ಹಾಗೆ ಉರಿ ಬೀಳ್ತಾರೆ. ಇಡೀ ದೇಶಕ್ಕೆ ದೇಶವೇ ಬೆಂಕಿ ಹೊತ್ಕೊಳ್ಳುತ್ತೆ. ಅದನ್ನು ಯಾರೂ ತಪ್ಪು ಅಂತ ಹೇಳೋದಿಲ್ಲ. ಇಲ್ಲ, ಅವರ ಧರ್ಮಕ್ಕೆ ನೀವು ಅಪಚಾರ ಮಾಡಿದ್ದೀರಿ, ಆದ್ದರಿಂದ ಅವರು ಕ್ರುದ್ಧರಾಗಿದ್ದಾರೆ, ಆದ್ದರಿಂದ ಅವರು ಕೋಪವಿಷ್ಟರಾಗಿದ್ದಾರೆ, ಮಾಡಿದ್ದಾರೆ ಅಂತ ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ನಮ್ಮ ರಾಜಕಾರಣಿಗಳೇ ಸಿದ್ಧರಾಗ್ತಾರೆ. ಅವರ ಭಾವನೆಗಳಿಗೆ ಧಕ್ಕೆ ತಂದಿದ್ದೀರಿ, ಆದ್ದರಿಂದ ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು. ಈಗ ಹಿಂದೂಗಳ ಪ್ರಸಾದದಲ್ಲಿಯೇ ಕೊಬ್ಬು ಹಾಕಿ ಕೊಟ್ಟಿದ್ದೀರಲ್ರಿ, ಇದಕ್ಕೇನು ಮಾಡ್ಬೇಕು ಹೇಳಿ? ಈಗ ಜಗನ್ ರೆಡ್ಡಿ ಇದರ ಕುರಿತು ತಕ್ಷಣ ಸ್ಪಷ್ಟನೆ ಕೊಡಬೇಕು. ಯಾಕೆ ಹೀಗಾಯಿತು ಅಂತ ಹೇಳಬೇಕು. ಆತನ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು. ಕೇವಲ ಹೇಳಿಕೆಯಾಗಿ ಇದು ಉಳಿಬಾರದು. ಹೀಗಾದಾಗ ಮಾತ್ರ ಮುಂದೆ ಇಂಥ ಅಪರಾಧ ಕೈಗೊಳ್ಳುವವರು ಆಲೋಚನೆಯನ್ನು ಮಾಡ್ತಾರೆ. ನಾವೇನಾದರೂ ಇಂಥ ದುಷ್ಕರ್ಮವನ್ನು ಮಾಡಿದರೆ ನನಗೆ ಗಲ್ಲಿಗೆ ಹಾಕ್ತಾರೆ ಅನ್ನುವಂಥ ಭಯ ಉಂಟಾಗತ್ತೆ. ಎಲ್ಲಿಯವರೆಗೂ ಕಾನೂನಿನ ಬಗ್ಗೆ ಜನರಿಗೆ ಭಯ ಇರುವುದಿಲ್ಲವೋ ಅಲ್ಲಿಯವರೆಗೂ ಈ ರೀತಿಯಾದಂಥ ಕೃತ್ಯಗಳು ನಡೀತಾನೆ ಇರ್ತವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.